ಈ ಸಚಿವರು ಮಂತ್ರಿಗಳು ಭಾಳ ಒಳ್ಳೆಯವರಿದ್ದಾರೆ. ಅವ್ರನ್ನ ಕೇಳಿದ್ರೆ ಪ್ರಶ್ನೆ ಕೇಳೋಕ್ಕೆ ಮನಸ್ಸು ಬರಲ್ಲ. ಯಾಕೆಂತ ಹೇಳಿದ್ರೆ ಹಿಂದೆ 3 ಸಾರಿ ತಮ್ಮ ಮುಖಾಂತರ ಸದನಕ್ಕೆ ಮಾಹಿತಿ ಕೊಟ್ಟಿದ್ದಾರೆ. ಶಿರಾ ನಗರಸಭೆಗೆ ತಾವೇ ಆದೇಶ ಮಾಡಿದ್ದೀರಾ ಹೋಗಿ ಸಭೆ ಮಾಡಿ ಅಂತ. ಇಲ್ಲಿವರೆಗೂ 1 ಸಾರಿ ಕೂಡ ಬಂದಿಲ್ಲ. 3 ಸಾರಿ ನಿಗದಿ ಮಾಡಿದ ಸಭೆನ ಮುಂದಕ್ಕೆ ಹಾಕಿದ್ದಾರೆ. ಇವತ್ತು ಬೆಳಿಗ್ಗೆ ಫೋನಲ್ಲಿ ಮಾತಾಡಿದ್ರು, ಇಲ್ಲ ಅಲ್ಲಿನ ಶಾಸಕರು ಸಮಯ ಕೊಡ್ತಾ ಇಲ್ಲ, ಒತ್ತಡ ಇದೆ, ನಾನು ಇರಲ್ಲ, ಬರಲ್ಲ, ಬಂದಾಗ ಬರ್ರಿ, ಈ ಥರ ಏನೇನೋ ಹೇಳ್ತಿದ್ದಾರೆ ಅಂತ. ಅದರ ಜೊತೆಗೆ ಅಲ್ಲಿ ಪತ್ರಿಕೆಯವರು ನನ್ನ ಬಗ್ಗೆ ಬರೀತಾರೆ, ಕೈ ಶಾಸಕರ ಜೊತೆ BJP MLC ಹೊಂದಾಣಿಕೆ ರಾಜಕಾರಣ. ಪ್ರಸ್ತುತ ಇಡೀ ತಾಲೂಕು ಆಡಳಿತಕ್ಕೆ ಜನರು ಇಡೀ ಶಾಪ ಹಾಕುತ್ತಿದ್ದಾರೆ. ಇನ್ನು ನಗರದ ಜನತೆ ದಿನನಿತ್ಯ ಚೀಮಾರಿ ಹಾಕುತ್ತಿದ್ದಾರೆ. ಆಸ್ತಿ ಮಾಲೀಕರಿಗೆ ಈ ಸ್ವತ್ತು ನೀಡುವಲ್ಲಿ ಫೇಕ್, ನಿಯಮ ಬಾಹಿರವಾಗಿ ನಿರ್ಮಾಣಗೊಂಡಿರುವ ಬಹುಮಹಡಿ ಕಟ್ಟಡಗಳಿಗೆ OC ನೀಡುವಲ್ಲಿ ಫೇಕ್, ಅದೇ ರೀತಿ ವೈದ್ಯಕೀಯ ಸೀಟಿ ಈ ರೀತಿ ಪತ್ರಿಕೆಯಲ್ಲಿ ವರದಿ ಮಾಡಿದ್ದಾರೆ. ಅವರು ಇಲ್ಲಿವರೆಗೆ ಒಂದು ಸಭೆ ನಿರ್ಣಯ ಮಾಡಿಲ್ಲ. ಮಾನ್ಯ ಸಭಾಪತಿಗಳೇ, ಭಾಳ ಗಂಭೀರದ ವಿಚಾರ. ಶಿರಾ ನಗರ ವೇಗವಾಗಿ ಬೆಳೀತಾ ಇದೆ. ಮಾನ್ಯ ಸಭಾಪತಿಗಳೇ, ಆ ಬಸ್ ಸ್ಟ್ಯಾಂಡ್ ದರ್ಗಾ ಸರ್ಕಲ್ನಿಂದ ಹಿಡಿದು ಬಸ್ ಸ್ಟ್ಯಾಂಡ್ ಮತ್ತು IB ಸರ್ಕಲ್ವರೆಗೆ ಜನಸಾಮಾನ್ಯರು ಓಡಾಡೋದೇ ಕಷ್ಟ ಆಗಿದೆ. ಅಲ್ಲಿ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಇಲ್ಲ, ಸಂಪೂರ್ಣವಾಗಿ ರಸ್ತೆಗಳು ಹದಗೆಟ್ಟಿದ್ದಾವೆ. ಅದ್ರ ಕಡೆ ಶಾಸಕರು ಗಮನ ಹರಿಸ್ತಾ ಇಲ್ಲ. ಸಚಿವರನ್ನು ಕೇಳೋಣ ಅಂತ ಹೇಳಿದ್ರೆ ಅವ್ರು ಮೀಟಿಂಗು ಮಾಡ್ತಾ ಇಲ್ಲ. ನಗರಸಭೆ ಅಧಿಕಾರಿಗಳು ಸಂಪೂರ್ಣವಾಗಿ ಲೂಟಿನಲ್ಲಿ ತೊಡಗಿದ್ದಾರೆ. ದಯಮಾಡಿ ಅವರು ಡೇಟ್ ಕೊಡಬೇಕು ತಮ್ಮ ಮುಖಾಂತರ. ಈ ಸಾರಿ ಸುಳ್ಳು ಹೇಳಬಾರ್ದು. ಸದಸ್ಯರೇ, ಇವರೇ ಸಚಿವರೇ, ಲಾಸ್ಟ್ ಟೈಮ್ ನಿಮ್ಗೆ ಸದನದಲ್ಲೇ ಹೇಳಿದ್ವಿ, ನಾವು ಹೋಗಿ ಮೀಟಿಂಗ್ ಮಾಡಿದ್ವಿ, ಒಪ್ಕೊಂಡಿದ್ರಿ. ನೀವು ಸದನದಲ್ಲಿ ಒಪ್ಕೊಂಡು ನೀವು ಇದನ್ನ ಮಾಡಿದ್ರೆ ಬೇರೆ ಆಗ್ತಿದೆ. ನಾ ಈಗ ಹೇಳ್ಬಿಡ್ತೀನಿ. ಉತ್ತರ ಕರ್ನಾಟಕ ನ್ಯೂಸ್, ಇದು ಕನ್ನಡದ ಉಸಿರು.